ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ 2025 ಜನವರಿ ತಿಂಗಳಿನಲ್ಲಿ 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ. ಸಿಂಹರಾಶಿ ಪ್ರಧಾನವಾಗಿ ನಿಮ್ಮ ಜನ್ಮ ರಾಶ್ಯಾಧಿಪತಿಯಾಗಿರುವಂತಹ ರವಿಯು ಧನುರಾಶಿಯಲ್ಲಿ ಸಂಚಾರ ಮಾಡುವಂಥ ಒಂದು ಕಾಲಘಟ್ಟ. ಅದೇ ರೀತಿಯಾಗಿ 11ನೇ ಸ್ಥಾನಾಧಿಪತಿಯು ದ್ವಿತೀಯ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಬುಧನನ್ನು ಸೇರಿಕೊಂಡಿರತಕ್ಕಂತಹ ರವಿ ಬುಧ ಯೋಗ ಇರುವಂಥದ್ದು. ವಿಶೇಷವಾಗಿರುವಂತಹ ಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಇರುವಂಥ ಒಂದು ಅವಕಾಶಗಳು ಈ ಸಂದರ್ಭದಲ್ಲಿರುವಂಥದ್ದು. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜ್ಞೇಯೋ ವಪುಷ್ಟ ತತ್ಸರ್ವಂ ಚಿಂತನೀಯಂ ವಿಲಗ್ನತಃ. ಪ್ರಥಮವಾಗಿ ಆರೋಗ್ಯದ ವಿಷಯವನ್ನು ನೋಡೋದಾದರೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಗಳು ಸಣ್ಣ ಪುಟ್ಟ ಬರ್ಬೋದು, ಆದರೆ ಮೇಜರ್ ಆಗಿರುವಂಥ ತೊಂದರೆ ತಾಪತ್ರೆಗಳು ಈ ಒಂದು ಸಂದರ್ಭದಲ್ಲಿರುವಂಥ ಲಕ್ಷಣಗಳು ಕಾಣೋದಿಲ್ಲ. ಅದೇ ರೀತಿಯಾಗಿ ನಿಮ್ಮ ಒಂದು ಯಶಸ್ಸಿಗೆ ಬೇಕಾಗಿ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದೀರಿ ಆ ಒಂದು ವಿಷಯದಲ್ಲಿ ವಿಶೇಷವಾಗಿರುವಂತಹ ಫಲಗಳು ಕೂಡ ಸಿಗುವಂತಹ ಲಕ್ಷಣಗಳಿದೆ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿರುವಂತಹ ಪ್ರಯತ್ನವನ್ನು ಏನೇನು ಮಾಡ್ತಾ ಇದ್ದೀರಿ ಅದೆಲ್ಲದಕ್ಕೂ ಕೂಡ ಅಧಿಕವಾಗಿರುವಂತಹ ಸಹಾಯ ಸಹಕಾರಗಳು ಸಪೋರ್ಟ್ ಕೂಡ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಯಾಕಂತ ಹೇಳಿದರೆ 3ನೇ ಸ್ಥಾನಾಧಿಪತಿಯಾಗಿರುವಂತಹ ಶುಕ್ರ, ಸಹಾಯ ಸ್ಥಾನ ಅಧಿಪತಿಯಾಗಿರುವಂಥ ಶುಕ್ರನ ಉಚ್ಚಾವಕಾಶ ಈ ಒಂದು ತಿಂಗಳಿನ ಅಂತ್ಯದಲ್ಲಿರೋದ್ರಿಂದಾಗಿ ಒಳ್ಳೆಯ ಸಹಾಯ ಸಹಕಾರಗಳು, ಸಹೋದರರೊಂದಿಗೆ ಯಾವುದೇ ರೀತಿಯಾದಂತಹ ವೈಮನಸ್ಸುಗಳು ಬೇಜಾರುಗಳು ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಒಗ್ಗೂಡ್ಕೊಂಡು ಮುಂದುವರಿಯುವಂತಹ ಲಕ್ಷಣಗಳು ಈ ಸಂದರ್ಭದಲ್ಲಿರುತ್ತೆ. ಇನ್ನು ದ್ವಿತೀಯ ಸ್ಥಾನದಲ್ಲಿರುವಂತಹ ಕೇತುವಿನಿಂದಾಗಿ ಮಾತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಕಲಹಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅಂತ ಹೇಳಿದರೆ ನೀವು ಆಡಿರುವಂತಹ ಮಾತು ಇನ್ನೊಬ್ಬರಿಗೆ ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನೊಬ್ಬರು ಅಂತ ಹೇಳೋದಕ್ಕಿಂತ ಕುಟುಂಬದಲ್ಲಿಯೇ ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಅಭಿಪ್ರಾಯಕ್ಕೆ ಕೆಲವಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥ ಸಾಧ್ಯತೆಗಳು, ಸಹಮತ ಇಲ್ಲದೆ ಇರುವಂಥ ಸ್ಥಿತಿಗಳನ್ನು ಕೂಡ ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕಿರಿಕಿರಿಗಳು ಒತ್ತಡಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು. 4ನೇ ಸ್ಥಾನವನ್ನು ಕ್ಷೇತ್ರಸ್ಥಾನ ಅಂತ ಹೇಳ್ತೇವೆ. ಮಾತಾ ಸುಹೃತ್ ಮಾತುಲ ಭಾಗಿನೇಯೌ ಕ್ಷೇತ್ರಂ ಸುಖಂ ವಾಹನ ಮಾಸನಂಚ ಲಾಲಿತ್ಯಮಂಭ ಶಯನಂಚ ವೃದ್ಧೆ. ಈ ಎಲ್ಲ ವಿಷಯಗಳನ್ನು ಕೂಡ 4ನೇ ಸ್ಥಾನದಿಂದ ಚಿಂತನೆ ಮಾಡುವಂಥದ್ದು. ಆ ಅಧಿಪತಿಯಾಗಿರುವಂತಹ ಕುಜನ ನೀಚಾವಕಾಶ ಇರುವುದರಿಂದಾಗಿ ಕರ್ಕಾಟಕ ರಾಶಿಯಲ್ಲಿ ಆಶ್ರಯವನ್ನು ಪಡೆಯುವುದರಿಂದಾಗಿ ತಾಯಿಯ ಆರೋಗ್ಯದಲ್ಲಿ ವಿಶೇಷವಾಗಿರುವಂತಹ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ವಾಹನವನ್ನು ಚಲಿಸುವಾಗ ಆದಷ್ಟು ಜಾಗ್ರತೆಯಿಂದ ಚಲಿಸಿ. ನೂತನವಾಗಿರುವಂತಹ ವಾಹನವನ್ನು ಖರೀದಿ ಮಾಡುವಂತಹ ಯೋಗವೂ ಕೂಡ ಇರುವಂಥದ್ದು ಈ ಒಂದು ತಿಂಗಳದ ಅಂತ್ಯದ ಕಾಲಘಟ್ಟದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಕೆಲವಷ್ಟು ಸಾಹಸಮಯವಾಗಿರುವಂಥ ಪ್ರವೃತ್ತಿಯನ್ನು ಕೆಲಸವನ್ನು ಮಾಡುವಾಗ ಮುಂಜಾಗ್ರತಾ ಕ್ರಮವನ್ನು ಆದಷ್ಟು ತಗೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ಭೂಮಿಯನ್ನು ಖರೀದಿ ಮಾಡುವಂಥ ವಿಷಯದಲ್ಲಿ ಅಥವಾ ವ್ಯಾಪಾರ ಮಾಡುವಂಥ ವಿಷಯದಲ್ಲಿ ವ್ಯವಹಾರವನ್ನು ಮಾಡುವಂಥ ವಿಷಯದಲ್ಲಿ ಆದಷ್ಟು ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿರಿ. ಮಾಡಿದಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದು ಸ್ಟ್ರಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಮಾಡುವಂತಹ ವ್ಯವಹಾರದಲ್ಲಿ ಕೆಲವಷ್ಟು ದಾಖಲೆ ಪತ್ರಗಳಿಂದ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೆಲವಷ್ಟು ಸಾಕ್ಷಿ ಅಥವಾ ಜಾಮೀನು ಇತ್ಯಾದಿಗಳ ವಿಷಯದಲ್ಲಿ ಸಾಲ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಮಧ್ಯದಲ್ಲಿ ನೀವು ಭಾಗಿಯಾಗುವುದರ ಮೂಲಕವಾಗಿ ಕೆಲವಷ್ಟು ತೊಂದರೆ ತಾಪತ್ರೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಕೆಲವಷ್ಟು ವ್ಯಾಪಾರ ವ್ಯವಹಾರ ಉದ್ಯೋಗ ಇತ್ಯಾದಿಗಳನ್ನು ನಿಲ್ಲಿಸಕ್ಕೆ ಬರಲ್ಲ, ಮಾಡ್ತಾನೇ ಇರಬೇಕಾಗುತ್ತೆ. ಕೆಲವಷ್ಟು ಸರಿಯಾಗಿ ಸಾಂಗವಾಗಿ ಮುಂದುವರಿಯುತ್ತೆ, ಕೆಲವಷ್ಟು ತೊಂದರೆ ತಾಪತ್ರೆಗಳು ಕೂಡ ಬಂದುಬಿಡುತ್ತೆ, ಸ್ಟ್ರಕ್ ಆಗಿಬಿಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ಜಾಗ್ರತೆಯಿಂದ ಮುಂದುವರಿರಿ. ಪಂಚಮಾಧಿಪತಿಯಾಗಿರ್ತಕ್ಕಂಥ ಗುರು 10ನೇ ಸ್ಥಾನದಲ್ಲಿರುವಂಥದ್ದು, ಪಂಚಮ ಸ್ಥಾನದಲ್ಲಿ ಲಗ್ನಪತಿಯಾಗಿ ರಾಶ್ಯಾಧಿಪತಿಯಾದಂತಹ ರವಿಯು ಅದೇ ರೀತಿ ಬುಧನ ಒಂದು ಸಂಯೋಗ ಇರುವಂಥದ್ದು. ಮಕ್ಕಳ ಹೈಯರ್ ಎಜುಕೇಷನ್ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಪ್ರಯತ್ನದಿಂದಾಗಿ ಸಕ್ಸಸ್ಸನ್ನು ಗಳಿಸುವಂತಹ ಲಕ್ಷಣಗಳು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಮಕ್ಕಳ ಒಂದು ಕೆಲವಷ್ಟು ಚಟುವಟಿಕೆಯಿಂದ ಗೌರವ ಸನ್ಮಾನ ಇತ್ಯಾದಿಗಳು ಕೂಡ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಕೆಲವಷ್ಟು ಆಲಸ್ಯ ಇತ್ಯಾದಿಗಳಿಂದ ದೂರ ಇದ್ದಷ್ಟು ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಪ್ರಶಸ್ತಿ ಇತ್ಯಾದಿಗಳನ್ನು ಕೂಡ ಗಳಿಸುವಂಥ ಯೋಗ, ಸನ್ಮಾನಾದಿಗಳನ್ನು ಕೂಡ ಗಳಿಸುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟು ಕೀರ್ತಿಯನ್ನು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. 6ನೇ ಸ್ಥಾನಕ್ಕೆ ರವಿಯ ಬದಲಾವಣೆಯ ನಂತರ ಅಲ್ಪ ಸ್ವಲ್ಪ ಶತ್ರುಗಳ ಬಾಧೆ ದೂರವಾಗುವಂಥದ್ದಿರಬಹುದು, ಅಥವಾ ನಿಮಗೆ ಉಪದ್ರವಾದಿಗಳನ್ನು ಕೊಡುವವರ
ಸಂಖ್ಯೆ ಕಡಿಮೆ ಆಗುವಂಥ ಎಲ್ಲ ಲಕ್ಷಣ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. 6ನೇ ಸ್ಥಾನ ಅಂತ ಹೇಳಿದರೆ ಋಣಸ್ಥಾನ ಅಂತ ಹೇಳ್ತೇವೆ. ಸಾಲ ಇತ್ಯಾದಿಗಳು ಕೂಡ ಸಂದಾಯ ಆಗುವಂಥದ್ದು, ಋಣಮುಕ್ತ ಆಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಮೂಲ ತ್ರಿಕೋಣ ರಾಶಿಯಲ್ಲಿ 7ನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ವಿವಾಹದ ಒಂದು ಪ್ರಯತ್ನದಲ್ಲಿರುವವರಿಗೆ ಕೂಡ ಒಳ್ಳೆಯ ಸಂಬಂಧಗಳು ಕೂಡ ಕೂಡಿ ಬರುವಂಥದ್ದು, ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಒಳ್ಳೆಯ ಸಂಬಂಧ ಕೂಡಿ ಬರುವಂಥ ಯೋಗವು ಕೂಡ ಇರುವಂಥದ್ದು. ಶುಕ್ರನ ಸಂಯೋಗದಿಂದಾಗಿಯೂ ಕೂಡ ಒಳ್ಳೆಯ ಫಲಾಫಲವನ್ನು ಕೂಡ ಅನುಭವಿಸುವಂಥ ಎಲ್ಲ ಲಕ್ಷಣವೂ ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿ 8ನೇ ಸ್ಥಾನಕ್ಕೆ ಶನಿಯ ಬದಲಾವಣೆಯ ನಂತರವೂ ಕೂಡ ರಾಹುವಿನ ಸಂಯೋಗದಿಂದಾಗಿ ಒಳ್ಳೆಯ ರೀತಿಯಾದಂತಹ ಶುಕ್ರನಿಂದಾಗಿ ಸಂಪತ್ತು, ವಾಹನ, ವಸ್ತ್ರ, ಭೂಷಣ, ಅಲಂಕಾರ ವಸ್ತು ಇತ್ಯಾದಿಗಳ ವ್ಯಾಪಾರ, ವ್ಯವಹಾರ, ಉದ್ಯೋಗ ಮಾಡುವವರಿಗೆ ಒಳ್ಳೆಯ ರೀತಿಯಾದಂತಹ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಸಂಪತ್ತು, ಹಣ ಇತ್ಯಾದಿಗಳು ನಿಮ್ಮ ಸಹಾಯಕ್ಕೆ ಒದಗಿ ಬರುವಂಥ ಲಕ್ಷಣವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಮಾಡುವಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನ, ಮಾನ, ಗೌರವ ಇತ್ಯಾದಿಗಳನ್ನು ಪಡೆಯುವಂತಹ ಒಂದು ಲಕ್ಷಣ ಈ ಸಂದರ್ಭದಲ್ಲಿರುವಂಥದ್ದು. ಸಾಮಾಜಿಕವಾಗಿರುವಂಥ ಕೆಲವಷ್ಟು ಕೆಲಸ ಕಾರ್ಯ ಚಟುವಟಿಕೆಗಳಲ್ಲಿ ಅಥವಾ ಕೆಲವಷ್ಟು ಹೂಡಿಕೆಗಳನ್ನು ಮಾಡಿದರೆ ಅದರ ಲಾಭಾಂಶವು ಕೂಡ ಒಳ್ಳೆ ರೀತಿಯಾದಂಥ ದಾರಿಯಲ್ಲಿ ನಿಮಗೆ ಬರುವಂಥ ಲಕ್ಷಣಗಳಿರುತ್ತೆ. ಧರ್ಮ ಕರ್ಮ ಕಾರ್ಯಗಳನ್ನು ಮನದಲ್ಲಿಟ್ಟುಕೊಂಡು ಮುಂದುವರಿರಿ. ಪರೋಪಕಾರ, ಅದೇ ರೀತಿಯಾಗಿ ನಿಮ್ಮ ಮನೆದೇವರ ಆರಾಧನೆ ಮತ್ತು ನೀವು ನಂಬಿರುವಂಥ ಇಷ್ಟ ದೇವತೆಗಳ ಆರಾಧನೆಯಿಂದಾಗಿ ವಿಶೇಷವಾಗಿರುವಂತಹ ಒಂದು ಫಲವನ್ನು ಈ ಒಂದು ಸಂದರ್ಭದಲ್ಲಿ ಉದ್ಯೋಗ ವ್ಯವಹಾರದಲ್ಲಿಯೂ ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು 12ನೇ ಸ್ಥಾನವನ್ನು ನೋಡೋದಾದರೆ 12ನೇ ಸ್ಥಾನದಲ್ಲಿರ್ತಕ್ಕಂತಹ ನೀಚ ಸ್ಥಿತಿಯಲ್ಲಿರುವಂಥ ಕುಜನಿಂದಾಗಿ ದುಶ್ಚಟ, ದುರ್ಜನರ ಸಹವಾಸ, ಅದೇ ರೀತಿಯಾಗಿ ಕೆಲವಷ್ಟು ಶತ್ರುಗಳ ಉಪದ್ರವ ಇತ್ಯಾದಿಗಳು, ಮತ್ಸರ ಮಾಡುವವರಿಂದ ಆದಷ್ಟು ದೂರ ಇರುವಂಥದ್ದು, ಎಲ್ಲ ವಿಷಯಗಳಲ್ಲಿ ಹೆಚ್ಚಿಗೆ ಗಮನವನ್ನು ತಗೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂತಹ ಫಲಾಫಲವನ್ನು ಈ ತಿಂಗಳಿನಲ್ಲಿ ನೀವು ಕಾಣಬಹುದು. ಒಳ್ಳೆಯ ರೀತಿಯಾದಂತಹ ಫಲಾಫಲಗಳು ಇನ್ನೂ ಹೆಚ್ಚಿನದಾಗಿ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಅದೇ ರೀತಿಯಾಗಿ ಅಗತ್ಯ ಬೇಕಾಗಿ ಬಂದಲ್ಲಿ ಮಾತ್ರ ಸರಿಯಾದಂತಹ ದೈವಜ್ಞರಲ್ಲಿ ನಿಮ್ಮ ಜಾತಕವನ್ನು ಸೂಚನೆಯನ್ನು ತಗೊಂಡು ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ತಗೊಂಡು ಸರಿಯಾದಂಥ ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರಿರಿ. ಒಳ್ಳೆ ರೀತಿಯಾದಂಥ ಫಲಾಫಲಗಳು ನಿಮ್ಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತಮ್ಮಲ್ಲಿ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿಕೊಂಡು ಮಾಟಮಂತ್ರಕ್ಕೆ ಸಂಬಂಧಪಟ್ಟು ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಇನ್ನಿತರ ವಿಷಯಗಳಿಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕರೆ ಮಾಡ್ತಾ ಇದ್ದೀರಿ. ತಮಗೆಲ್ರಿಗೂ ಕೂಡ ಕರೆ ಮೂಲಕವಾಗಿ ಉತ್ತರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಜ್ಯೋತಿಷ್ಯರಲ್ಲಿ ಅಥವಾ ಪರಿಹಾರಗಳನ್ನು ಮಾಡುವಂಥ ವಿಷಯದಲ್ಲಾಗಿರ್ಬೋದು, ಮಂತ್ರವಾದಿಗಳಲ್ಲಿ ಹೋಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸುವಂಥದ್ದು ಇರ್ಬೋದು, ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತಃ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ. 6 ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, ಅರ್ಧ ಗಂಟೆಯಲ್ಲಿ ಪರಿಹಾರ ಇವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಸರಿಯಾದಂತಹ ಒಂದು ಶ್ರದ್ಧೆ, ಭಕ್ತಿಯಿಂದ ಭಗವಂತನಲ್ಲಿ ನೀವು ಮಾಡುವಂಥ ಆರಾಧನೆಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಷ್ಟೋ ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಪಾರಾಗಲಿಕ್ಕಿರುವಂಥ ದಾರಿಗಳನ್ನು ತೋರಿಸ್ಕೊಡುವಂತಹ ಎಲ್ಲ ಒಂದು ಯೋಗವನ್ನು ಆ ದೇವರು ನಿಮಗೆ ಕೊಡ್ತಾರೆ. ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರ ಮಾರ್ಗಕ್ಕೆ ತೆರಳಬಹುದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು.